ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಕನ್ಫರ್ಮ್ ಆಗಿದೆ. ನಾಳೆ ಮಧ್ಯರಾತ್ರಿ ಲ್ಯಾಂಡ್ ಆಗ್ತಾ ಇದ್ದಾರೆ ರಾಜ್ಯಕ್ಕೆ. ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಲೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಇದೀಗ ಅವರ ಟಿಕೆಟ್ ಅನ್ನ ಕೂಡ ಗಮನಿಸ್ತಾ ಇದ್ರಿ, ಸಮಯವನ್ನ ಕೂಡ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಟಿಕೆಟ್ ಸಮೇತ ಇಲ್ಲಿ ತನಕ ಅವಾಗ ಬರ್ತಾರೆ, ಇವಾಗ ಬರ್ತಾರೆ, ಯಾವಾಗ ಬರ್ತಾರೆ, ಯಾವ ಮೂಲೆಯಲ್ಲಿ ಇದ್ದಾರೆ, ಈ ವಿಶ್ವದ ಯಾವ ದೇಶದಲ್ಲಿದ್ದಾರೆ, ಎಲ್ಲಾ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈಗ ಜರ್ಮನಿಯಿಂದ ವಾಪಸ್ ಆಗ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಮಧ್ಯರಾತ್ರಿ 12:30 ಸಂದರ್ಭದಲ್ಲಿ 3:30 ಹೊರಡ್ತಾರೆ. ನಾಳೆ ಮಧ್ಯಾಹ್ನ 3:30 ಅಂತ ಲೆಕ್ಕಕ್ಕೆ ಹಾಕೊಳ್ಳೋಣ. ಅಲ್ಲಿಗೆ 9 ಗಂಟೆ ಸಮಯ. ಬರ್ತಾ ಇದ್ದಂತೆ ಅವ್ರಿಗೋಸ್ಕರ SIT ತುದೀಗಾಲಲ್ಲೇ ಕಾದು ಕೂತಿದೆ ವಿಚಾರಣೆಗೆ ಹಾಜರುಪಡಿಸೋಕೆ. ಇವ್ರು ಹೇಳ್ಬೋದು ನಾನು 10 ಗಂಟೆಗೆ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ. ಅಷ್ಟು ಕಾಲಾವಕಾಶವನ್ನ ಕೊಡುವಂತಹ ಪರಿಸ್ಥಿತಿಯಲ್ಲಿ SIT ಇಲ್ಲವೇ ಇಲ್ಲ ಮೇಲ್ನೋಟಕ್ಕೆ ನೋಡೋದಾದ್ರೆ. ಮ್ಯೂನಿಕ್ ಟು ಬೆಂಗಳೂರು, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಯಾವಾಗ ಬರ್ತಾರೆ ಅನ್ನೋದಕ್ಕೆ ಉತ್ತರ ಏನೋ ಸಿಕ್ಕಿದೆ. SIT ಕೂಡ ಇವರ ಬರುವಿಕೆಗೆ ತುದಿಗಾಲಲ್ಲಿ ಕಾದು ನಿಂತಿದೆ. ಇದರ ನಡುವೆ ನನ್ಗೆ ಇನ್ನೊಂದು ಕುತೂಹಲ, SIT ತರನೇ ಅವರ ಕುಟುಂಬಸ್ಥರು ಕೂಡ ಯಾರಾದ್ರೂ ನಾಳೆ ಬರ್ಬೋದಾ ವೆಲ್ಕಮ್ ಮಾಡ್ಕೊಳ್ಳೋಕೆ ಏರ್ಪೋರ್ಟ್ ಹತ್ರ? ಆ ರೀತಿಯ ವೆಲ್ಕಮ್ಗೆ ಏನಾದರೂ ಬಂದರೆ ನಾಳೆ ನಿಜವಾಗ್ಲೂ ದೊಡ್ಡ ಮಟ್ಟದ ಗೋಜಿಲಿಗೆ ಸಿಕ್ಕಾಕೊಳ್ಳೋಂಥ ಸಾಧ್ಯತೆಗಳೇ ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ಈಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂಥದ್ದು ಅತ್ಯಾಚಾರದ ಪ್ರಕರಣದ ಆರೋಪಿ ಪ್ರಜ್ವಲ್ ರೇವಣ್ಣ. ಅದು ಕೇವಲ ಒಂದು ಅತ್ಯಾಚಾರ ಪ್ರಕರಣ ಅಲ್ಲ, ಮೂರು ಅತ್ಯಾಚಾರ ಪ್ರಕರಣ, ಜೊತೆಗೆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ, ಜೊತೆಗೆ ದೊಡ್ಡ ಮಟ್ಟದಲ್ಲಿ ದೇಶ ಮತ್ತು ವಿದೇಶದಲ್ಲಿ ಅಂತಾರಾಷ್ಟ್ರೀಯವಾಗಿ ದೊಡ್ಡ ಮಟ್ಟದ ಸುದ್ದಿಯಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ. ಈ ರೇವಣ್ಣ ಅವರು ಬಂಧನ ಆದ ಸಂದರ್ಭದಲ್ಲೇ ಅವರ ಕುಟುಂಬಸ್ಥರು ಯಾರು ಕೂಡ ಅವರ ಜೈಲಿಗೆ ನೋಡ್ಲಿಕ್ಕೆ ಹೋಗೋದಾಗಲಿ ಅಥವಾ ಬಿಡುಗಡೆ ಆದ ಸಂದರ್ಭದಲ್ಲಿ ಅವರನ್ನು ಭೇಟಿಯನ್ನು ಮಾಡುವಂಥದ್ದಾಗಲಿ ಯಾರು ಕೂಡ ಮಾಡಲಿಲ್ಲ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಇನ್ನೂ ಕೂಡ ಬಂಧನಕ್ಕೊಳಗಾಗಿಲ್ಲ, ಜೊತೆಗೆ ಜಾಮೀನನ್ನು ಕೂಡ ಪಡ್ಕೊಂಡು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ. ಆದರೆ ಅವರ ಕುಟುಂಬದ ಸಪೋರ್ಟ್ ಏನಿತ್ತು ಆ ಸಪೋರ್ಟ್ ಸಿಕ್ಕುತ್ತೆ. ಆದರೆ ಬಹಿರಂಗವಾಗಿ ಅವರು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಜೊತೆಗೆ ವೆಲ್ಕಮ್ ಮಾಡುವಂಥದ್ದು, ಸ್ವಾಗತ ಬಯಸುವಂಥದ್ದು ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದರೆ ಸಾಕಷ್ಟು ಗೋಜಲಿಗೆ ಜೊತೆಗೆ ಸಾಕಷ್ಟು ಅಪಹಾಸ್ಯಕ್ಕೆ ಸಿಲುಕುವಂಥ ಸಾಧ್ಯತೆಗಳು ಹೆಚ್ಚಾಗ್ತವೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯ ಪ್ರಕ್ರಿಯೆಗಳನ್ನು ಮಾಡಲ್ಲ. ಅದಕ್ಕೆ ಅವರನ್ನು ಸ್ವಾಗತ ಮಾಡಲಿಕ್ಕೆ SIT ಅಧಿಕಾರಿಗಳು ಸಕಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರೋಂಥದ್ದು. ಯಾವ ರೀತಿಯಲ್ಲಿ ಅವರನ್ನು ಟ್ಯಾಕಲ್ ಮಾಡಬೇಕು, ಯಾಕೆಂದರೆ ಒಂದು ಏರ್ಪೋರ್ಟ್ಗಿಂತ ಬಂದು ಅಂದರೆ ಒಂದು ವಿದೇಶದಿಂದ ಬಂದು ಲ್ಯಾಂಡ್ ಆದ ಬಳಿಕ ಇಲ್ಲಿಯ ಇಮಿಗ್ರೇಷನ್ ಅಧಿಕಾರಿಗಳಿಗೆ ತಮ್ಮ ಪಾಸ್ಪೋರ್ಟ್ ಅನ್ನು ಕೊಟ್ಟು ಸೀಲನ್ನು ಮಾಡಿಸಬೇಕು. ಯಾಕೆಂದರೆ ಅವರು ಅಲ್ಲಿ ಬೋರ್ಡಿಂಗ್ ಆದ ತಕ್ಷಣವೇ SIT ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ಈ ಫ್ಲೈಟ್ನಲ್ಲಿ. ಯಾಕೆಂದರೆ ಅವರ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಆಗಿದೆ. ಯಾವುದೇ ಏರ್ಪೋರ್ಟ್ನಲ್ಲಿ, ವಿದೇಶದ ಯಾವುದೇ ಏರ್ಪೋರ್ಟ್ನಲ್ಲಿ ಅವರು ಬೋರ್ಡಿಂಗ್ ಆಗ್ತಾ ಇದ್ದಾರೆ ಅಂತ ಅಂದ ತಕ್ಷಣವೇ ಅದಕ್ಕೆ ಸಂಬಂಧಪಟ್ಟಂಥ ತನಿಖಾ ಸಂಸ್ಥೆ ಏನಿದೆ ಅಂದರೆ ಭಾರತದಲ್ಲಿ CBIಗೆ ಮತ್ತು ಇಂಟರ್ಪೋಲ್ಗೆ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಮಾಹಿತಿಯನ್ನು ರವಾನೆ ಮಾಡಿದ ಬಳಿಕ ಅವ್ರದ್ದು ಆ ಮಾಹಿತಿಗಳು SIT ಅಧಿಕಾರಿಗಳಿಗೆ ಸಿಕ್ಕುತ್ತೆ. ಸಿಕ್ಕಾದ ಬಳಿಕ ತಕ್ಷಣ ಇಲ್ಲಿಯ ಏರ್ಪೋರ್ಟ್ಗೆ ಅಲರ್ಟನ್ನು ಮಾಡುವಂಥದ್ದು. ಅಲರ್ಟನ್ನು ಮಾಡಿದ ಬಳಿಕ ಅವರ ವಿರುದ್ಧ ಲುಕೌಟ್ ನೋಟಿಸ್ ಕೂಡ ಇದೆ. ಅವರ ಪಾಸ್ಪೋರ್ಟನ್ನು ಮತ್ತೆ ಸ್ಟಾಂಪ್ ಮಾಡಿಸ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಅಂದರೆ ಭಾರತಕ್ಕೆ ಬಂದಾಗ ಅಥವಾ ಬೆಂಗಳೂರಿಗೆ ಬಂದ ಬಳಿಕ ಅವರ ಪಾಸ್ಪೋರ್ಟನ್ನು ಇಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳಿಗೆ ಕೊಟ್ಟು ಸೀಲನ್ನು ಮಾಡಿಸ್ಬೇಕು. ಆ ಸೀಲನ್ನು ಮಾಡಿಸ್ಲಿಕ್ಕೆ ಬಂದ ತಕ್ಷಣವೇ ಅವರನ್ನು ಅರೆಸ್ಟನ್ನು ಮಾಡ್ಕೊಳ್ತಾರೆ. ಇಮಿಗ್ರೇಷನ್ ಅಧಿಕಾರಿಗಳು ಮೊದಲು ಅವರನ್ನು ಸೆಕ್ಯೂರನ್ನು ಮಾಡ್ಕೊಳ್ತಾರೆ, ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಅದಾದ ಬಳಿಕ ತನಿಖಾ ಸಂಸ್ಥೆ ಏನಿದೆ ಅಂದರೆ ಅವರ ಪ್ರಕ್ರಿಯೆಗಳೇನಿತ್ತು, ಇಮಿಗ್ರೇಷನ್ ಅಧಿಕಾರಿಗಳ ಪ್ರಕ್ರಿಯೆ ಏನಿತ್ತು, ಆ ಪ್ರಕ್ರಿಯೆಯನ್ನು ಮುಗಿಸಿದ ಬಳಿಕ ಅವರನ್ನು ವಶಕ್ಕೆ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು SIT ಅಧಿಕಾರಿಗಳು ಮಾಡುವಂಥದ್ದು. ವಿದ್ಯಾ, ಮುರಳಿ, ಇದು ಹೈ ಪ್ರೊಫೈಲ್ ಪ್ರಕರಣ ಮತ್ತು ಹೈಪ್ ಪಡೆದುಕೊಂಡಿರೋ ಪ್ರಕರಣ, ಅದರಲ್ಲಿ ಅನುಮಾನವೇ ಇಲ್ಲ. ಮಗದೊಂದು ಕಡೆ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದು ಇವ್ರ ವಿಡಿಯೋ ರಿಲೀಸ್ ಆದ ನಂತರ ಏನಪ್ಪಾ ಅಂದ್ರೆ ಅವ್ರ ಕುಟುಂಬಸ್ಥರಿಗೆ ಬೆಲೆ ಕೊಟ್ಟು ಅಥವಾ ನಮ್ಮ ನೋಟಿಸಿಗೂ ಬೆಲೆ ಕೊಟ್ಟು ಬರ್ತಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇಲ್ಲ. ಅವರಿಗೆ ಇರುವಂತಹ ಪೀರಿಯಡ್ ಸಂಪೂರ್ಣ ಮುಗ್ದೋಗಿದೆ, ಬರಲೇಬೇಕು, ಹಾಗಾಗಿ ಬರ್ತಿದ್ದಾರೆ ಅಂತ. ಹೀಗೆ ನೋಡಿದಾಗ ಈಗ ಜೂನ್ 6ಕ್ಕೇನೋ ಆ ಪಾಸ್ಪೋರ್ಟ್ನ ಅವಧಿ ಮುಗಿಯುತ್ತೇನೋ ಮಾಹಿತಿ ಇತ್ತು. ಈ ಕಡಿಮೆ ಸಮಯವನ್ನು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಅಂದ್ರೆ ಈಗಲೂ ಕೂಡ ಎಸ್ಕೇಪ್ ಆಗ್ಬೋದಾ? ಟಿಕೆಟ್ ಬುಕ್ ಮಾಡೋದು ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಥವಾ ಈ ತರ ಏನಾದರೂ ಆಗಬಹುದು ಅಂತ ಕಾಣಿಸ್ತಾ ಇದೆಯಾ ಕೊನೆಯ ಕ್ಷಣದಲ್ಲಿ? ವಿದ್ಯಾ, ಆ ರೀತಿಯನ್ನ ಮಾಡಿದರೆ ಮತ್ತೆ ಮೂರ್ಖತನದ ಕೆಲಸ ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಿ ಎಲ್ಲರೂ ಕೂಡ ಪರಿಭಾವಿಸಬೇಕಾಗಿರುವಂಥದ್ದು. ಯಾಕೆಂದರೆ ಪ್ರಮುಖವಾದ ವಿಚಾರ ಅಂದರೆ
MEA ವಿದೇಶಾಂಗ ಸಚಿವಾಲಯ, ಯಾಕೆಂದರೆ ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಕೊಡುವಂಥ ಅಧಿಕಾರ ಇರುವಂಥದ್ದು ವಿದೇಶಾಂಗ ಸಚಿವಾಲಯಕ್ಕೆ. ಯಾಕೆಂದರೆ ಅವರು ಚುನಾಯಿತ ಸದಸ್ಯ, ಅಂದರೆ MP ಆಗಿರೋಂಥವ್ರು, ಸಂಸದರಾಗಿರೋಂಥವ್ರು. ಆ ಹಿನ್ನೆಲೆಯಲ್ಲಿ ಅವರಿಗೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಸಿಕ್ಕಿದೆ. ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡೋ ಪವರ್ ಕೂಡ ಅವ್ರಿಗೆ ಇರುತ್ತೆ. ಈಗಾಗಲೇ ಶೋಕಾಸ್ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. 10 ದಿನದೊಳಗಡೆಗೆ ನೀವು ವಿಚಾರಣೆ, ಅಂದರೆ ಇದಕ್ಕೆ ಒಂದು ಕ್ಲಾರಿಫಿಕೇಶನನ್ನು ಕೊಡಿ ಅಂತೇಳಿ. ನಿಮ್ಮ ವಿರುದ್ಧ ಅರೆಸ್ಟ್ ವಾರೆಂಟನ್ನು SIT ತನಿಖೆ, ವಿಶೇಷ ತನಿಖಾ ತಂಡ ಒಂದು ಹೊರಡಿಸಿದೆ. ಜೊತೆಗೆ ಕರ್ನಾಟಕ ಸರ್ಕಾರದಿಂದ ನಮಗೆ ಒಂದು ಪತ್ರ ಕೂಡ ಬಂದಿದೆ. ಪತ್ರ ಬಂದಾದ ಬಳಿಕ ಅದನ್ನು ವೆರಿಫೈ ಮಾಡುವಂಥ ಕೆಲಸಗಳನ್ನು ಮಾಡಿದ್ವಿ. ಶೋಕಾಸ್ ನೋಟಿಸನ್ನು ಕೊಟ್ಟು ನಿಮ್ಮ ಪಾಸ್ಪೋರ್ಟನ್ನು ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅಂತೇಳಿ ನೀವು ಸಮಜಾಯಿಷಿಯನ್ನು ಕೊಡ್ತೀರಾ ಅಂತ ಹೇಳಿ ಕೇಳಿತ್ತು. ಅದಕ್ಕೆ ಸಮಜಾಯಿಷಿನ ಈಗಾಗಲೇ ಪ್ರಜ್ವಲ್ ರೇವಣ್ಣ ತಮ್ಮ ಇಮೇಲ್ನ ಮೂಲಕ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಅದು ಮೇ 30ನೇ ತಾರೀಕು ನಾನು ಟಿಕೆಟನ್ನು ಬುಕ್ ಮಾಡ್ತಾ ಇದ್ದೀನಿ, ಭಾರತಕ್ಕೆ ಬರ್ತಾ ಇದ್ದೀನಿ. 31ನೇ ತಾರೀಕು ನಾನು ವಿಚಾರಣೆಗೆ ಹಾಜರಾಗ್ತೀನಿ. ನೀವು ಪಾಸ್ಪೋರ್ಟ್ನ ರದ್ದು ಮಾಡುವಂಥ ಅವಶ್ಯಕತೆಗಳಿಲ್ಲ ಅಂತೇಳಿ ಒಂದು ಕ್ಲಾರಿಫಿಕೇಶನನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಇಷ್ಟೆಲ್ಲ ಆದ ನಂತರ ಮತ್ತೆ ಅವರೇನಾದ್ರು ಟಿಕೆಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋವಂಥದ್ದು ಅಥವಾ ಬೋರ್ಡಿಂಗ್ ಆಗದೆ ಇರೋವಂಥದ್ದು ಈ ರೀತಿ ಏನಾದರೂ ಆದರೆ ತಕ್ಷಣವೇ ಮುಂದಿನ ಪ್ರಕ್ರಿಯೆಗಳೇನಿತ್ತು, MEA ಅವರು ತಕ್ಷಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಕ್ಯಾನ್ಸಲನ್ನು ಮಾಡ್ತಾರೆ. ಕ್ಯಾನ್ಸಲನ್ನು ಮಾಡಿದಾಗ ಇನ್ನೂ ದೊಡ್ಡ ಮಟ್ಟದ ಅವಮಾನ ಆಗುತ್ತದೆ. ಯಾಕೆಂದರೆ ಯಾವ ದೇಶದಲ್ಲಿದ್ದರೆ ಆ ದೇಶದ ಪೊಲೀಸರು ಅವರನ್ನು ಎಳೆತಂದು ರಾಯಭಾರಿ ಕಚೇರಿಗೆ ಕೊಡ್ತಾರೆ. ಅದಾದ ಬಳಿಕ ಡಿಪೋರ್ಟ್ ಮಾಡೋಂಥ ಕೆಲಸಗಳು ನಡೆಯುತ್ತೆ. ಅದು ದೊಡ್ಡ ಮಟ್ಟದ ಅವಮಾನ. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಈ ರೀತಿಯ ಟ್ಯಾಕ್ಟಿಕನ್ನು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋಂಥದ್ದು. ವಿದ್ಯಾ, ಓಕೆ, ಸ್ಟೇ ವಿತ್ ಮಿ ಮುರಳಿ, ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀವಿ. ಸೊ ಫೈನಲಿ ಈಗಾಗಲೇ ಆನ್ಲೈನ್ ಚೆಕ್ ಇನ್ ಕೂಡ ಮಾಡಿದ್ದಾರೆ ಪ್ರಜ್ವಲ್ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತದೆ. ಬಿಸ್ನೆಸ್ ಕ್ಲಾಸ್ನಲ್ಲಿ ಪ್ರಯಾಣ ಮಾಡ್ತಾರೆ, ಎಲ್ಲಾದರೂ ಪ್ರಯಾಣ ಮಾಡಲಿ, ಒಟ್ಟು ಇಲ್ಲಿಗೆ ಬರ್ತಾರಾ ಅನ್ನುವಂಥದ್ದು ಪ್ರಶ್ನೆಗೆ ಬಹುತೇಕ ಬರೋದು ಫಿಕ್ಸು ಅಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು.